जिला कलेक्टर हॉल में ऑटो चालक की बैठक। घंटों इंतजार कर रहे ऑटो चालक, बिना पानी के जूझते रहे ऑटो चालक। बैठक में पहुंचे आरटीओ अधिकारी। ऑटो चालक ने अधिकारी के सामने अपनी समस्याएं रखी और आरटीओ अधिकारी पर भड़क गए हैं। आरटीओ अधिकारी ने समस्या का समाधान का वादा किया। इस अवसर पर कस्तूरी कन्नड़ वेदिके के अध्यक्ष रुद्र राध्या ने मीडिया से बात की और बैठक में ऑटो चालक की समस्या और शिकायतों का समाधान करने की अपील की। इसलिए आज जिला कलेक्टर हॉल में बैठक बुलाई और इसलिए सभी ऑटो चालक जिला कलेक्टर के ध्यान में अपनी शिकायतें लाने के लिए एकत्रित हो गए। जिला कलेक्टर व जिला पुलिस अधीक्षक ने कहा कि वे किसी काम से बाहर गए हुए इसलिए बैठक में शामिल नहीं हो पाएंगे। आज उन्होंने वही बैठक स्थगित कर दी और अनुरोध किया कि ऑटो चालक की समस्याओं का जल्द से जल्द समाधान करने के लिए अगली बैठक की तारीख तय की जाने की अपील। ಅಂತ ಕನ್ನಡ ಕಸ್ತೂರಿ ಆಟೋ ಚಾಲಕರ ವೇದಿಕೆ ಇವತ್ತು ನಮ್ಮ ಆಟೋ ಚಾಲಕರ ಕುಂದುಕೊರತೆಗಳು ಮತ್ತು ಕೆಲವು ಸಮಸ್ಯೆಗಳನ್ನ ನಾನು ಅವರು ಈ ಸಭೆಗೆ ಮನವಿ ಮಾಡಿದ್ದೆ. ಇವತ್ತು ನಮಗೆ 7/8/2025 ಗುರುವಾರ ಇವತ್ತು 10 ಜಿಲ್ಲಾ ಸಭಾಂಗಣದಲ್ಲಿ ಆರ್ಟಿ ಸಭೆಯನ್ನು ನಿರ್ಣಯಿಸಿ ದಿನಾಂಕ ನಿಗದಿಪಡಿಸಿ ನಮ್ಮನ್ನೆಲ್ಲ ಕರೆದಿದ್ದರು. ಆದ್ದರಿಂದ ನಮ್ಮೆಲ್ಲ ಸಮಸ್ತ ಆಟೋ ಚಾಲಕರು ತಮ್ಮ ತಮ್ಮ ಅಹವಾಲುಗಳನ್ನು ನಮ್ಮ ಮುಖೇನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ಈ ಸಭೆಯಲ್ಲಿ ಎಲ್ಲರೂ ಸೇರಿದ್ವಿ. ಆದ್ದರಿಂದ ಅವರು ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬರು ಏನು ಇವತ್ತು ಸರ್ಕಾರಿ ಕಾರ್ಯದ ನಿಮಿತ್ತ ಇವತ್ತು ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಮೀಟಿಂಗ್ ಇರೋದ್ರಿಂದ. ಆದ್ದರಿಂದ ಅವರು 12 ಗಂಟೆ ಅಷ್ಟೊತ್ತಿಗೆ ಬರ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಮೊದಲನೇ ಕರೆ ಬಂದಾಗ 12 ಗಂಟೆ ಕಾಲಾವಕಾಶ ಕೊಟ್ಟಿದ್ದರು. ಆದರೂ ನಾವು ಬೆಳಗ್ಗೆ 10:30 ಇಂದ 12 ಗಂಟೆ ತನಕ ಸಭಾಂಗಣದಲ್ಲಿ ನಾವು ಕಾಯ್ದ್ವಿ. ಆದರೆ ಮತ್ತೆ ಅವರು ತುರ್ತು ಕೆಲಸ ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಮತ್ತೆ ಕರೆ ಮಾಡಿ ಅವರು ಮುಂದಿನ ದಿನಾಂಕ ನಿಗದಿಪಡಿಸಿ ಇವತ್ತು ಈ ಸಭೆನ ಮುಂದೂಡಿದ್ದೀವಿ ಅಂತ ಹೇಳ್ಬಿಟ್ಟು ಸಭೆಯ ಕಾರ್ಯದರ್ಶಿಯಾದಂಥ ಆರ್ಟಿಒ ಅಧಿಕಾರಿ ಪ್ರಸಾದ್ ಅವ್ರ ಕಡೆ ಮಾಹಿತಿ ಕೊಟ್ಟು ನಮಗೆ ಸಭೆಗೆ ಬಂದು ಆರ್ಟಿಒ ಅಧಿಕಾರಿಯಾದಂಥ ಪ್ರಸಾದ್ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದ್ದರಿಂದ ನಮ್ಮ ಸಮಸ್ತ ಆಟೋ ಚಾಲಕರು ಅವರ ಕರೆಗೆ ಹೂಗುಟ್ಟು ಮುಂದಿನ ದಿನಾಂಕ ನಿಗದಿ ಆಗುವವರೆಗೂ ನಾವು ನಮ್ಮ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ಮುಂದಿನ ಸಭೆಯಲ್ಲಿ ನಿರ್ಣಯಕ್ಕೆ ಕಾಯ್ತಾ ಇರ್ತೀವಿ. ಇದನ್ನು ದಿನಾಂಕ ಆದಷ್ಟು ಶೀಘ್ರ ನಿಗದಿಪಡಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಜಿಲ್ಲಾಡಳಿತವನ್ನು ನಾವು ಒತ್ತಾಯಿಸ್ತೀವಿ.